ಸಂಸ್ಥೆ ಕಳೆದ 2.5 ದಶಕಗಳಿಂದ ಗ್ರಾಹಕರಿಗೆ ರುಚಿಕರವಾದ ತಿಂಡಿ ತಿನಿಸುಗಳನ್ನು ಉಣಬಡಿಸುತ್ತಾ ಬರುತ್ತಿದೆ. ಗುಣಮಟ್ಟದ ಆಹಾರದಿಂದ ಗ್ರಾಹಕರಲ್ಲಿ ನಂಬಿಕೆಯನ್ನು ಗಳಿಸಿರುವ ಆ ಸಂಸ್ಥೆ ಇದೀಗ ತನ್ನ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಿದ್ದು ಆಧುನಿಕ ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾದ ಬೃಹತ್ ಬೇಕರಿ ಉತ್ಪನ್ನಗಳ ಉತ್ಪಾದನಾ ಘಟಕ ಪ್ರಾರಂಭಿಸುವ ಮೂಲಕ ಉದ್ಯಮದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಹಾಗಿದ್ದರೆ ಯಾವುದು ಆ ಸಂಸ್ಥೆ ಅಂತೀರಾ? ಈ ಸ್ಟೋರಿ ನೋಡಿ. ಆಹಾರ್ 2000 ನಿಂದ ಹೊಸ ಮೈಲಿಗಲ್ಲು. ಕಳೆದ 25 ವರ್ಷಗಳಿಂದ ಗುಣಮಟ್ಟದ ಸೇವೆ ನೀಡುತ್ತಾ ಬರುತ್ತಿರುವ ಆಹಾರ್ 2000 ಬೇಕರಿ ಉತ್ಪನ್ನಗಳ ಉತ್ಪಾದನಾ ಘಟಕ ಆರಂಭಿಸಿದ ಆಹಾರ್ 2000 ಕಳೆದ 25 ವರ್ಷಗಳಿಂದ ಆಹಾರ್ 2000 ದಾವಣಗೆರೆ ಜನರಿಗೆ ಗುಣಮಟ್ಟದ ರುಚಿಯಾದ ತಿಂಡಿ ತಿನಿಸುಗಳನ್ನು ನೀಡುತ್ತಾ ಬರುತ್ತಿದೆ. ಉತ್ತಮ ಆಹಾರ ಉತ್ತಮ ಆರೋಗ್ಯ ಎಂಬ ವಾಕ್ಯದೊಂದಿಗೆ ಆರಂಭಗೊಂಡ ಆಹಾರ್ 2000 ಗುಣಮಟ್ಟದಲ್ಲಿ ಎಂದಿಗೂ ಕೂಡ ರಾಜಿ ಮಾಡಿಕೊಂಡಿಲ್ಲ. ದಾವಣಗೆರೆ ಜನರಿಗೆ ಹೊಸತನ ನೀಡಬೇಕೆಂಬ ಉದ್ದೇಶದಿಂದ ಪ್ರತಿ ಹೊಸ ವರ್ಷಕ್ಕೆ ಒಂದೊಂದು ವಿಶೇಷ ವಿನ್ಯಾಸದ 100 ಕೆಜಿ ತೂಕದ ಕೇಕ್ಗಳನ್ನು ತಯಾರಿಸಿ ಸೈ ಎನಿಸಿಕೊಂಡಿದ್ದ ಆಹಾರ್ 2000 ಸಂಸ್ಥೆಯ ಸುದೀರ್ಘ ಅನುಭವವೇ ಇದೀಗ ಬೃಹತ್ ಉದ್ಯಮವನ್ನು ಆರಂಭಿಸಿದೆ. ದಾವಣಗೆರೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೈತ್ರಿ ಫುಡ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಉದ್ಯಮವನ್ನು ಆಹಾರ್ 2000 ಪ್ರಾರಂಭಿಸಿದೆ. ಈ ಹೊಸ ಘಟಕವು ಸಂಪೂರ್ಣವಾಗಿ ಸ್ವಯಂ ಚಾಲಿತ ಯಂತ್ರೋಪಕರಣಗಳ ಮೂಲಕ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಈಗ ನಾವು 2000ನೇ ಇಸ್ವಿಯಲ್ಲಿ ನಾವೊಂದು ಇಡೀ ರಾಜ್ಯಕ್ಕೆ ಒಂದು ಥರ ಕ್ರಾಂತಿಕಾರಿ ರೀತಿಯಲ್ಲಿ ನಾವೊಂದು ಆಹಾರ್ 2000 ಅಂತ ಒಂದು ಸಂಸ್ಥೆನ ಪ್ರಾರಂಭ ಮಾಡೋದು. ಏನು ವಿಶೇಷ ಇದರೊಳಗೆ ಅಂತ ಹೇಳಿದ್ರೆ ಸೌತ್ ಇಂಡಿಯನ್ನು ಸೆಕ್ಷನ್ನು, ಸ್ವೀಟ್ಸು, ಐಸ್ ಕ್ರೀಮ್ಸು, ನಾರ್ತ್ ಇಂಡಿಯನ್ ಐಟಮು, ಬೇಕ್ರಿ, ಕಾಂಡಿಮೆಂಟ್ಸು ಎಲ್ಲವೂ ಸಹ ಒಂದೇ ರೂಪೊಳಗೆ ಸಿಗುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಆವಾಗ ಆ ಮಟ್ಟದಲ್ಲಿ ನಾವು ಅದನ್ನು ಮಾಡಿದ್ವಿ. ಆವಾಗ ಏನಾಯಿತು, ನಾವು ಮಾಡಿರುವಂಥ ಇದನ್ನು ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ ಮಾರ್ಕೆಟು ಹೇಗಾಗುತ್ತೋ ಏನೋ, ನಮಗೆ ಪ್ರಭಾಕರ ಅಂತ ಒಬ್ಬರು ನಮಗೆ ದರ್ಶಿನಿ ಬ್ರಹ್ಮ ಅಂತ ಅವರಿಗೆ ಒಂದು ನೇಮು. ಬೆಂಗಳೂರಿನಲ್ಲಿ ದರ್ಶಿನಿ ಅಂತ ಏನು ಹೋಟೆಲ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಲಿಕ್ಕೆ ಮುಖ್ಯ ಕಾರಣಕರ್ತರೆ ಆರ್ ಪ್ರಭಾಕರ್ ಅಂತೇಳಿ ಅವರ ಒಂದು ಕಲ್ಪನೆಯ ಒಂದು ಕೂಸದು. ಅವರು ಅದನ್ನು ಸ್ಟಾರ್ಟ್ ಮಾಡಿದಾಗ ಅದನ್ನೆಲ್ಲ ನೋಡಿದವರು ಮತ್ತು ನಮ್ಮ ಒಂದು ಆಮೇಲೆ ಕೂಲ್ ಜಾಯಿಂಟ್ ಅಂತ ಒಂದು ಬೇರೆ ಸ್ಯಾಂಡ್ವಿಚ್ಚು ಈ ಥರ ಸೂಪು ಈ ಕಾನ್ಸೆಪ್ಟಲ್ಲೂ ಒಂದು ಅದೇ ಥರ ಮಾಡಿದ್ರು ಅವರು. ಅದನ್ನೆಲ್ಲದೂ ಮಿಂಗಲ್ ಮಾಡಿ ಅದನ್ನೆಲ್ಲ ಕ್ಲಬ್ ಮಾಡಿ ನಾವಿಲ್ಲಿ ಆಹಾರ್ 2000 ಆದರೆ ಬೆಂಗಳೂರು ಮಾರ್ಕೆಟ್ ಇಲ್ಲಿ ಹಿಡಿಯೋದು ಕಷ್ಟ. ಹಾಗಾಗಿ ಅವ್ರ ಪಾಪ 1 ವಾರಗಳ ಕಾಲ ಸರ್ವೆ ಮಾಡಿ ನಾವು ಒಂದು ಮಾಡಿ ಈ ಥರದಲ್ಲೇ ನಾವು ಮೂಮೆಂಟ್ ಮಾಡಬೇಕಂದಾಗ ನಾವು ಪ್ರಾರಂಭ ಮಾಡಿದಾಗ ಒಂದು ರೀತಿಯಲ್ಲಿ ದುಗ್ಗಮ್ಮನ ಜಾತ್ರೆನೇ ಆಗೋಯ್ತು ನಮ್ಮ ಹೋಟೆಲ್ಲು. ಅಷ್ಟು ರಶ್ಶು. MTRನವ್ರದ್ದು ಸಾಫ್ಟಿ ಮಿಷನ್ನು ಅದ್ರ ಸಿಕ್ತು ನಮ್ಗೆ. ಆವಾಗ 5 ರೂಪಾಯಿಗೊಂದು ಸಾಫ್ಟಿ ಐಸ್ ಕ್ರೀಮು, ಅದು ನಮ್ಮ ಜಯದೇವ ಸರ್ಕಲ್ವರೆಗೂ ಕ್ಯೂ ಹೋಗಿದ್ದಿದೆ ಅದನ್ನು ತಗೊಳ್ಳಿಕ್ಕೋಸ್ಕರ. 5,500-6,000 ಐಸ್ ಕ್ರೀಮ್ ಎಲ್ಲ ನಾವು ಸೇಲ್ ಮಾಡಿದ್ದಿದೆ ಆವಾಗ. ಹಾಗಾಗಿ ದಾವಣಗೆರೆಯಲ್ಲಿ ತುಂಬ ಜನಪ್ರಿಯತೆಯೇ ಆಗಿಬಿಟ್ವಿ. ಎಲ್ಲರಿಗೂ ಏನಂದರೆ ಆಹಾರ್ 2000 ಕೇಕು, ಐಸ್ ಕ್ರೀಮು, ದೋಸೆ, ಮಸಾಲೆ ದೋಸೆ 5 ರೂಪಾಯಿ, ಎಲ್ಲ ಐಟಮು ಆಲ್ಮೋಸ್ಟ್ 5 ರೂಪಾಯಿ ಅವಾಗ ನಾವು ಪ್ರಾರಂಭ ಮಾಡಿದ್ದು. ಹಾಗಾಗಿ ಜನಕ್ಕೆ ಒಂದು ಚಮಚ ಎತ್ಕೊಂಡು ತಿನ್ನಲಿಕ್ಕೂ ಜಾಗ ಸಿಕ್ಕಲ್ಲ, ಅಷ್ಟು ಟೈಟು, ಅಷ್ಟು ರಶ್ ಆಯಿತು. ಅದು ಇಡೀ ಕರ್ನಾಟಕ ಸುದ್ದಿ ಆಯ್ತು ಅವಾಗ. ನಮ್ಮನ್ನು ನೋಡಿ ಬೇರೆ ಬೇರೆಯವರು ಅದನ್ನು ಫಾಲೋ ಅಪ್ ಮಾಡಿದ್ರು. ಆಮೇಲೆ ಅನಂತರ ನಾವು ಕೇಕ್ ನ್ಯೂ ಇಯರ್ಸ್ ಬಂದಾಗ ನಾವು ಕೇಕ್ ನೀಲಗಿರಿಯರ್ಸ್ ಮಾತ್ರ ಬೆಂಗಳೂರಿನಲ್ಲಿ ಎಕ್ಸಿಬಿಷನ್ ಮಾಡ್ತಾಯಿದ್ರು. ನಾವೇನು ಮಾಡಿದ್ವಿ, ದಾವಣಗೆರೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ನಮ್ಮಿರೋ ಚಿಕ್ಕ ಜಾಗದಲ್ಲೇ ಅದನ್ನು ನಂಬ್ಕೊಂಡ್ವಿ. ನಮ್ಮ ಕುಮಾರ್ ಅಂತ ಒಬ್ಬ ಕೇಕ್ ಮಾಸ್ಟ್ರು ಒಳ್ಳೆ ಮಾಡೆಲ್ಗಳನ್ನು ಮಾಡ್ತೀವಿ. ಅವ್ರಿಗೆ ನಾನು ಐಡಿಯಾ ಕೊಡ್ತಿದ್ದೆ, ಈ ವರ್ಷ ಇದಕ್ಕೆ ವಿಶೇಷತೆ ಕೊಡಬೇಕಪ್ಪ, ಈ ಮಾಡೆಲ್ ಮಾಡು ಅಂತ ಆತ ಮಾಡ್ತಿದ್ದ. ಸತತವಾಗಿ ನಾವು ಅದನ್ನು ಮಾಡ್ಕೊತಾನೆ ಬರ್ತಾಯಿದ್ದೀವಿ. ಆ ಒಂದು ಏನಾಯಿತು, ಅದನ್ನು ನೋಡಲಿಕ್ಕೋಸ್ಕರ ಜನ ದಾವಣಗೆರೆಯಲ್ಲಿ ಏನಂತ ಹೇಳಿದ್ರೆ ಯಾವುದೇ ಒಂದು ವಿಸಿಟರ್ಸು ಅಂದರೆ ಹೋಗಿ ಒಂದು ಎಂಜಾಯ್ ಮಾಡೋಂಥ ಜಾಗ ಯಾವುದೂ ಇಲ್ಲಿಲ್ಲ. ಕಷ್ಟ, ಯಾವುದೋ ಟೂರಿಸ್ಟ್ ಯಾವುದೇ ಜಾಗ ಇಲ್ಲ. ಹಾಗಾಗಿ ದಾವಣಗೆರೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಹೆಚ್ಚಿನ ಮಿಡ್ಲ್ ಕ್ಲಾಸ್ ಪೀಪಲ್ಲು ಮಾಡಲಿಕ್ಕೆ ಶುರು ಮಾಡಿದ್ರು.
ಸಾವಿರಾರು ಜನ ಬರ್ತಿದ್ರು. ನಾವು ಒಂದು ವಾರ ಎಕ್ಸಿಬಿಷನ್ ಇಡ್ತಿದ್ವಿ. ನಮಗೆ ತುಂಬ ಅದರಿಂದ ಎನ್ಕರೇಜ್ಮೆಂಟ್ ಆಯಿತು. ಮತ್ತು ನಮಗೊಂಥರ ನಮ್ಮ ಆರ್ಟ್ ರಿನ್ಯೂವಲ್ ಆಗ್ತಾ ಬಂತು. ಈ ಆಹಾರ ಉತ್ಪಾದನಾ ಘಟಕದಲ್ಲಿ ಬ್ರೆಡ್, ಬನ್, ಕುಕೀಸ್, ಕ್ರೀಮ್ ಬನ್, ಜಾಮ್ ಬನ್, ರಸ್ಕ್, ಖಾರ, ಸೇವ್ ಸೇರಿದಂತೆ ವಿವಿಧ ಮಾದರಿಯ ಸ್ವೀಟ್ಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ವಿವಿಧ ಮಾದರಿಯ ಯಂತ್ರೋಪಕರಣಗಳ ಮೂಲಕ ಆಹಾರ ಪದಾರ್ಥಗಳನ್ನು ಇಲ್ಲಿ ತಯಾರು ಮಾಡಲಾಗುತ್ತಿದ್ದು, ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಶುಚಿ ರುಚಿಯಾದ ಆಹಾರ ಬೇಕರಿ ಉತ್ಪನ್ನಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ನುರಿತ ಬಾಣಸಿಗರು ಮತ್ತು ಬೇಕರಿ ತಜ್ಞರ ತಂಡವು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ರುಚಿಯನ್ನ ಸ್ಥಳೀಯ ಗ್ರಾಹಕರಿಗೆ ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಆಹಾರ್ 2000 ಅನ್ನ ತಾಲೂಕು ಮಟ್ಟದಲ್ಲೂ ವಿಸ್ತರಿಸುವ ಗುರಿಯನ್ನ ಮಾಲೀಕರು ಹೊಂದಿದ್ದಾರೆ. ಸೊ ನಾವು ಆಹಾರ್ 2025 ಇಯರ್ಸ್ ಕಂಪ್ಲೀಟ್ ಆಗಿ 26 ಇಯರ್ಸಿಗೆ ಬಂದಿದ್ದೀವಿ. ಸೊ 26 ಇಯರ್ಸ್ ಕಂಪ್ಲೀಟ್ ಆಗಿ ನಾವು ನಮ್ಮ 25 ಇಯರ್ಸ್ ಮುಂಚೆ ನಾವು ಆಹಾರ್ 2000 ಬಿಲ್ಡಿಂಗ್ ಏನು ಗಾಂಧಿ ಸರ್ಕಲಲ್ಲಿದೆ, ಸೊ ಅದ್ರ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಾವು ನಮ್ಮ ಪ್ರೊಡಕ್ಷನ್ನ ರೆಡಿ ಮಾಡ್ತಾಯಿದ್ವಿ. ಬಟ್ ಇವತ್ತಿನ ಇನ್ಫ್ರಾಸ್ಟ್ರಕ್ಚರು, ಟೆಕ್ನಾಲಜಿ, ಎಫಿಷಿಯನ್ಸಿ ಮತ್ತು ಹೈಜೀನ್ ಇಂಪ್ರೂವ್ ಮಾಡೋಕ್ಕೆ ನಾವೀಗ ಸತತ 2.5 ವರ್ಷದಿಂದ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಆದಷ್ಟು ಎಲ್ಲದೂ ಮ್ಯಾನ್ಯುಯಲ್ ವರ್ಕ್ ಕಮ್ಮಿ ಮಾಡಿಕೊಂಡು ನಮ್ಮ ಎಲ್ಲದು ಮಿಷಿನ್ ಮೇಲೆ ರನ್ ಆಗಬೇಕು ಅಂತ ಹೇಳಿ ತುಂಬ ಪ್ಲ್ಯಾನ್ ಮಾಡಿ ನಾವು ಇವಾಗ ಲೋಕಿಕರಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವೊಂದು ಯೂನಿಟ್ನ ಪ್ರಾರಂಭಿಸ್ತಾ ಇದ್ದೀವಿ. ನಾಳೆ ಇನಾಗ್ರೇಷನ್ ಇದೆ. ಸೊ ಇಲ್ಲಿ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಾವು ಆದಷ್ಟು ಎಲ್ಲ ಸೆಮಿ ಆಟೋಮೆಟಿಕ್ ಅಂತ, ಸೊ ಆದಷ್ಟು ಮ್ಯಾನ್ ಪವರ್ ಇಲ್ಲದೇ ಬೆಟರ್ ಔಟ್ಪುಟ್ ಬರೋಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ಔಟ್ಪುಟ್ ಬರೋಕ್ಕೋಸ್ಕರ ನಾವು ಬ್ರೆಡ್ ಲೈನರ್ ಅಂತ ಒಂದು ಮಿಷಿನ್ನ ಹಾಕಿದ್ದೀವಿ. ಸೊ ಜಸ್ಟ್ ಮಿಕ್ಸಿಂಗ್ ಒಂದು ಹಾಕಿಬಿಟ್ರೆ ಕಂಪ್ಲೀಟ್ ಎಲ್ಲ ಪ್ರೋಸೆಸ್ ಆಗಿ ನಾವು ಮೋಲ್ಡ್ಸ್ ಅಂತ ಕರಿತೀವಿ. ಸೊ ಮೋಲ್ಡಿಗೆ ಅದು ರೆಸ್ಟಿಂಗ್ ಟೈಮ್ ಅಂತ, ಸೊ ಅಲ್ಲಿಗೆ ಬರೋ ತನಕ ನಾವು ಕಂಪ್ಲೀಟು ಮ್ಯಾನ್ ಪವರ್ನ ರೆಡ್ಯೂಸ್ ಮಾಡಿ ಸೊ ಪ್ರಾಡಕ್ಟ್ನ ಬರೋ ಥರ ಮಾಡಿದ್ವಿ. ಹಾಗೆ ಕುಕ್ಕಿ ಡ್ರಾಪಿಂಗ್ ಮಿಷಿನ್ ಅಂತ ಒಂದು ಮಿಷಿನ್ನ ಇಂಟ್ರೊಡ್ಯೂಸ್ ನಾವಿಲ್ಲಿ ತೊಗೊತಾ ಇದ್ದೀವಿ. ಸೊ ಈ ಕುಕ್ಕಿ ಡ್ರಾಪಿಂಗ್ ಮಿಷಿನ್ ಏನಂದರೆ ನಮಗೆ ಯಾವ ಸೈಜ್ ಬೇಕೋ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮತ್ತು ಆ ಸೈಜಲ್ಲಿ ಬರೋ ಥರ ಒಂದು ಡ್ರಾಪಿಂಗ್ ಮಿಷಿನ್ನ ಕುಕ್ಕಿ ಡ್ರಾಪಿಂಗ್ ಮಿಷಿನ್ ಹಾಕ್ತೀವಿ. ಹಾಗೆ ಅದೇ ಥರ ಬ್ಯಾಟರ್ ಡ್ರಾಪಿಂಗ್ ಮಿಷಿನ್ ಅಂತ ಕರಿತೀವಿ. ಸೊ ಅದು ಕಪ್ ಕೇಕು ಮತ್ತು ಒಂದು ಬಾರ್ ಕೇಕ್ ಅಂತ ಕರಿತೀವಿ. ಸೊ ಅದಕ್ಕೆ ಎಷ್ಟು ಗ್ರಾಮ್ಸ್ ಬೇಕು, ಯಾವ ಥರ ಬೇಕು. ಸೊ ಈ ಎಲ್ಲ ಮಿಷಿನ್ ನಾವು ಯಾಕೆ ಅಳವಡಿಸ್ಕೊಂಡಿರೋದು ಅಂದರೆ, ಸೊ ನಾವು 25 ವರ್ಷದಿಂದಲೂ ನಮ್ಮದು ಕಾನ್ಸೆಪ್ಟ್ ಒಂದೇ ಇತ್ತು, ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು ಅಂತ. ಬಟ್ ಮಾರ್ಕೆಟಲ್ಲಿ ನಾವು ಸ್ಟ್ಯಾಂಡ್ ಆಗಬೇಕು, ಇನ್ನೂ ಸುಮಾರು ವರ್ಷ ಕಂಟಿನ್ಯೂ ಮಾಡಬೇಕು ಅಂದರೆ ನಮ್ಮದು ಯಾವತ್ತಿದ್ರೂ ಒಂದು ಉದ್ದೇಶ ಇದೆ, ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು, ಬಟ್ ಮಾರ್ಕೆಟ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿದಾಗ ಮ್ಯಾನ್ ಪವರ್ ಕಮ್ಮಿ ಮಾಡಿ ಔಟ್ಪುಟ್ ಬೆಟರ್ ಮಾಡಿದ್ರೆ ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಆವಾಗ ನಾವು ಮಾರ್ಕೆಟ್ ಜೊತೆ ಕಾಂಪಿಟೇಷನ್ ಹೋಗ್ಬೋದು ಅಂತ. ಸೊ ಅದೆಲ್ಲ ಉದ್ದೇಶದಿಂದ ನಾವು ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್, ಸ್ವೀಟ್ಸ್ ಆ್ಯಂಡ್ ಕಾಂಡಿಮೆಂಟ್ಸ್ ಎಲ್ಲ ಕಡೆಯೂ ಸೆಮಿ ಆಟೋಮೆಟಿಕ್ ಮಿಷಿನನ್ನು ಹಾಕ್ಕೊಂಡು ಸೊ ಎಫಿಷಿಯನ್ಸಿ ಇಂಪ್ರೂವ್ ಮಾಡಿಕೊಂಡು ಹೈಜೀನ್ನ ಬೆಟರ್ ಮಾಡಿಕೊಂಡು ಸೇಮ್ ರಾ ಮೆಟೀರಿಯಲ್ಸ್ ಅಂದರೆ ಕ್ವಾಲಿಟಿ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ಸೊ ಬೆಟರ್ ಇನ್ಫ್ರಾಸ್ಟ್ರಕ್ಚರೊಂದಿಗೆ ನಾವು ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಬೆಣ್ಣೆ ನಗರಿಯ ಆಹಾರ ಪ್ರಿಯರಿಗೆ ಆಹಾರ್ 2000 ಬೇಕರಿ ಉದ್ಯಮದ ಮೂಲಕ ಹೊಸ ರುಚಿಯ ಲೋಕವನ್ನ ಪರಿಚಯಿಸಿದೆ. 25 ವರ್ಷಗಳ ಅನುಭವ ಮತ್ತು ಆಧುನಿಕತೆಯ ಸಮ್ಮಿಲನವೇ ಈ ಹೊಸ ಉದ್ಯಮದ ಯಶಸ್ಸಿನ ಗುಟ್ಟು ಎಂದರೆ ತಪ್ಪಾಗಲಾರದು.